ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿರೋದು ಮತ್ತೆ ಚರ್ಚೆ ಆಗ್ತದೆ. ಮತ್ತೆ ಇದು ಅವರು ಮೊದಲನೇ ಸತಿ ಹೇಳಿಕೆ ಕೊಡ್ತಿಲ್ಲ, ಪದೇ ಪದೇ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಬಿಜೆಪಿಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನ ಗೌರವಿಸುವಂಥವ್ರು. ಪ್ರಧಾನಮಂತ್ರಿಗಳು ಸಂವಿಧಾನವೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಮತ್ತೆ ಅಂಬೇಡ್ಕರ್ ಅವರ ಏನು 5 ಪಂಚ ಕೇಂದ್ರಗಳಿದೆ ಭಕ್ತಿ, ಅವೆಲ್ಲವನ್ನ ಪುನಃ ಅದಕ್ಕೆಲ್ಲ ರೂಪ ಕೊಟ್ಟಂಥವ್ರು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು. ಆ ದೃಷ್ಟಿಯಿಂದ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸ್ತೀರಿ. ಇದ್ರ ಬಗ್ಗೆ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ. ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿರೋದು ಮತ್ತೆ ಚರ್ಚೆ ಆಗ್ತದೆ. ಮತ್ತೆ ಇದು ಅವರು ಮೊದಲನೇ ಸತಿ ಹೇಳಿಕೆ ಕೊಡ್ತಿಲ್ಲ, ಪದೇ ಪದೇ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಬಿಜೆಪಿಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸುವಂಥವ್ರು. ಪ್ರಧಾನಮಂತ್ರಿಗಳು ಸಂವಿಧಾನವೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಏನು 5 ಪಂಚ ಕೇಂದ್ರಗಳಿದೆ ಭಕ್ತಿ, ಅವೆಲ್ಲವನ್ನ ಪುನಃ ಅದಕ್ಕೆಲ್ಲ ರೂಪ ಕೊಟ್ಟಂಥವ್ರು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು. ಆ ದೃಷ್ಟಿಯಿಂದ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸ್ತೀರಿ. ಇದ್ರ ಬಗ್ಗೆ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ. ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿರೋದು ಮತ್ತೆ ಚರ್ಚೆ ಆಗ್ತದೆ. ಮತ್ತೆ ಇದು ಅವರು ಮೊದಲನೇ ಸತಿ ಹೇಳಿಕೆ ಕೊಡ್ತಿಲ್ಲ, ಪದೇ ಪದೇ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಬಿಜೆಪಿಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸುವಂಥವ್ರು. ಪ್ರಧಾನಮಂತ್ರಿಗಳು ಸಂವಿಧಾನವೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಏನು 5 ಪಂಚ ಕೇಂದ್ರಗಳಿದೆ ಭಕ್ತಿ, ಅವೆಲ್ಲವನ್ನ ಪುನಃ ಅದಕ್ಕೆಲ್ಲ ರೂಪ ಕೊಟ್ಟಂಥವ್ರು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು. ಆ ದೃಷ್ಟಿಯಿಂದ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸ್ತೀರಿ. ಇದ್ರ ಬಗ್ಗೆ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ. ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿರೋದು ಮತ್ತೆ ಚರ್ಚೆ ಆಗ್ತದೆ. ಮತ್ತೆ ಇದು ಅವರು ಮೊದಲನೇ ಸತಿ ಹೇಳಿಕೆ ಕೊಡ್ತಿಲ್ಲ, ಪದೇ ಪದೇ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಬಿಜೆಪಿಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸುವಂಥವ್ರು. ಪ್ರಧಾನಮಂತ್ರಿಗಳು ಸಂವಿಧಾನವೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಏನು 5 ಪಂಚ ಕೇಂದ್ರಗಳಿದೆ ಭಕ್ತಿ, ಅವೆಲ್ಲವನ್ನ ಪುನಃ ಅದಕ್ಕೆಲ್ಲ ರೂಪ ಕೊಟ್ಟಂಥವ್ರು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು. ಆ ದೃಷ್ಟಿಯಿಂದ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸ್ತೀರಿ. ಇದ್ರ ಬಗ್ಗೆ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ. ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿರೋದು ಮತ್ತೆ ಚರ್ಚೆ ಆಗ್ತದೆ. ಮತ್ತೆ ಇದು ಅವರು ಮೊದಲನೇ ಸತಿ ಹೇಳಿಕೆ ಕೊಡ್ತಿಲ್ಲ, ಪದೇ ಪದೇ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, ಬಿಜೆಪಿಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸುವಂಥವ್ರು. ಪ್ರಧಾನಮಂತ್ರಿಗಳು ಸಂವಿಧಾನವೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಏನು 5 ಪಂಚ ಕೇಂದ್ರಗಳಿದೆ ಭಕ್ತಿ, ಅವೆಲ್ಲವನ್ನ ಪುನಃ ಅದಕ್ಕೆಲ್ಲ ರೂಪ ಕೊಟ್ಟಂಥವ್ರು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು. ಆ ದೃಷ್ಟಿಯಿಂದ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸ್ತೀರಿ. ಇದ್ರ ಬಗ್ಗೆ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.